ಸಂಸದ ತೇಜಸ್ವಿ ಸೂರ್ಯ ವರ್ಸಸ್ ಡಿಕೆಶಿ ಮಧ್ಯೆ ಟಾಕ್ ವಾರ್. ನನಗೆ ಎಳಸು ಅಂದ್ರೆ ಯುವಕರಿಗೆ ಮಾಡಿದ ಅವಮಾನ. ನಿಮ್ಮ ಬೈಗುಳದಿಂದ ನಾವು ಸಣ್ಣವರಾಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಟನಲ್ ರೋಡ್ ಸರಿ ಇಲ್ಲ ಅಂದಿದ್ದೇ ತಪ್ಪ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ವೈಯಕ್ತಿಕ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಜನರೇಷನ್ ಯುವಕರೇ ಬೆಂಗಳೂರು ಅಭಿವೃದ್ಧಿ ಮಾಡುವವರು. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ತೇಜಸ್ವಿ ಸೂರ್ಯ ವಾಗ್ದಾಳಿ. ಹಾಗಾದ್ರೆ ನಿನ್ನೆ ಡಿಕೆ ಶಿವಕುಮಾರ್ ಹೇಳಿದ್ದೇನು, ಅದಕ್ಕೆ ತೇಜಸ್ವಿ ಸೂರ್ಯ ಕೌಂಟರ್ ಕೊಟ್ಟಿರೋದೇನು ನೋಡಿ. ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ, ಖಾಲಿ ಟ್ರಂಕು ಅಂತ. 10 ರೂಪಾಯಿ ತಂದಿಲ್ಲ. ಈಗ ನೀವೆಲ್ಲ ಬಂದಿದ್ದೀರಿ, ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕಾಗ್ತದೇನ್ರಿ? ನೀವೆಲ್ಲ ನಿಮ್ ಗಾಡಿಯಲ್ಲೇ ತೆಗೆದುಕೊಂಡು ಬರಬೇಕು, ನಿಮ್ ಕ್ಯಾಮ್ರಾ ಹಿಡ್ಕೊಂಡು ಬರಬೇಕು, ಇನ್ನೊಂದು ಬರಬೇಕು. ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕಾದ್ರು ಪೇರೆಂಟ್ಸು ಸ್ಕೂಲ್ ಬಸ್ಸಲ್ಲಿ ಕಳಿಸ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸು ಅಂತ ಹೇಳಕ್ಕಾಗ್ತದ? ನಾವು ಇದನ್ನೆಲ್ಲ ಮೆಟ್ರೋ ಕಳಿಸು ಅಂತ ಹೇಳಕ್ಕಾಗ್ತದ? ಅವೆಲ್ಲ ಆಗದೆ ಹೋದ್ಕತೆ. ಕೆಲ್ಸಕ್ಕೆ ಹೋದವ್ರು ಹೋಗ್ತಾರೆ. ಮೆಟ್ರೋ ಸಿಸ್ಟಮ್ನ ನಮ್ಮ ರಾಜ್ಯದಲ್ಲಿ ಇವ್ರೇನು ತೆಗೆದುಕೊಂಡು ಬಂದಿಲ್ಲ, ಕಾಂಗ್ರೆಸ್. ಆಯ್ತಪ್ಪ, ನಿನ್ಗೆ ಅಧಿಕಾರ ಇತ್ತಲ್ಲ, ನೀನೇನ್ ಮಾಡಿದ್ಯಾ? ನಿಮ್ ಗೌರ್ಮೆಂಟ್ ಏನ್ ಮಾಡ್ತು? ಎಷ್ಟು ಪಿಲ್ಲರ್ ಹಾಕಿದ್ದೀರಾ? ಎಷ್ಟು ಹಣ ತಂದಿದ್ದೀರಾ? ಮೆಟ್ರೋಲ್ಗೆ 12% 11% ದುಡ್ಡು ಕೊಡ್ತಾ ಇದ್ದಾರೆ. ಇವತ್ತೇನಾದ್ರು ಕೊಟ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್. ಪ್ರತಿಯೊಂದು ಲ್ಯಾಂಡ್ ಕಾಂಪನ್ಸೇಷನ್ಸ್ ಮತ್ತೊಂದೆಲ್ಲ ಸುಮ್ಮನೆ ಖಾಲಿ ಮಾತು. ಯು ಡೋಂಟ್ ಮ್ಯಾಚ್. ಅವ್ರ ಬಗ್ಗೆ ನನ್ನ ಹತ್ರ ಯಾವ ಪ್ರಶ್ನೆನೂ ಕೇಳಕ್ ಹೋಗಬೇಡಿ. ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮೀ. ಅವ್ರ ಪಾರ್ಟಿಲಿ ಕೆಲವು ಸೀನಿಯರ್ ಲೀಡರ್ಸ್ ಇದ್ದಾರೆ. ಅವ್ರಿಗೆ ಅರ್ಥ ಆಗ್ತದೆ. ಅಶೋಕ್ ಅರ್ಥ ಆಗ್ತದೆ, ಅಶ್ವಥ್ ನಾರಾಯಣ್ಗೆ ಅರ್ಥ ಆಗ್ತದೆ, ಬೊಮ್ಮಾಯಿಯವ್ರಿಗೆ ಅರ್ಥ ಆಗ್ತದೆ. ಬೈದಿದ್ದೀರಿ, ಎಳಸು ಅಂತ ಬೈದಿದ್ದೀರಿ. ಇದು ವೈಯಕ್ತಿಕ ಟೀಕೆಗಳು. ಆದರೆ ನಾವು ಈ ಟನಲ್ ರೋಡ್ ಪ್ರಾಜೆಕ್ಟ್ ಬೆಂಗಳೂರಿಗೆ ಹೇಗೆ ಸಹಾಯ ಮಾಡ್ತಿದೆ ಅನ್ನೋಂಥ ಇದರಲ್ಲಿರುವಂಥ ಸಮಸ್ಯೆಗಳನ್ನ ಪ್ರಶ್ನೆ ಕೇಳಿದಾಗ ಅದಕ್ಕೆ ಮಾತ್ರ ತಾವು ಉತ್ತರ ಕೊಟ್ಟಿಲ್ಲ. ನಾನು ಈಗಲೂ ವಿನಂತಿ ಮಾಡ್ತಾ ಇದ್ದೀನಿ, ಯಾರು ನಿಮಗೆ ಇದ್ರ ಬಗ್ಗೆ ಐಡಿಯಾ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಯಾರು ನಿಮಗೆ ಈ ಟನಲ್ ಪ್ರಾಜೆಕ್ಟ್ ನ ಮಾಡಿ, ಈ ರೀತಿಯ DPR ನ ಮಾಡಿ ಅಂತ ಯಾರು ನಿಮಗೆ ಸಲಹೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಿಜವಾಗ್ಲೂ ಅವ್ರು ನಿಮ್ಮ ಹಿತೈಷಿಗಳಲ್ಲ. ಈ DPR ಪ್ರಕಾರ ಈ ಟನಲ್ ರೋಡ್ ಅನ್ನ ಯೂಸ್ ಮಾಡಲಿಕ್ಕೆ ಕಾರ್ಗಳು 660 ರೂಪಾಯಿ ಕಟ್ಟಬೇಕು, 2 ವೇ ಹೋಗಿ ಬರೋದಿಕ್ಕೆ. ಅಂದ್ರೆ ತಿಂಗಳಿಗೆ ಇದು ಯಾವುದೋ ಒಂದ್ ದಿವಸ ನಾವು ತಿಂಗಳಲ್ಲಿ ಒಂದ್ ದಿವಸ ಮೈಸೂರಿಗೆ ಹೋಗ್ತೀವೋ, 6 ತಿಂಗಳಲ್ಲಿ ಒಂದ್ಸತಿ ದಾವಣಗೆರೆಗೆ ಹೋಗ್ತೀವೋ ಅಂತಲ್ಲ. ದಿನ ಬೆಂಗಳೂರಲ್ಲಿ ಈ ಕಡೆಯಿಂದ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ಗೆ, ಈ ಹೆಬ್ಬಾಳದಿಂದ ಸದಾಶಿವನ ಇದು ಡೈರಿ ಸರ್ಕಲ್ಗೆ, ಬೆಂಗಳೂರು ಸೌತ್ ಇಂದ ನಾರ್ತಿಗೆ ಓಡಾಡುವಂತ ಎವ್ರಿ ಡೇ ಓಡಾಡುವಂಥವ್ರು ಪ್ರತಿ ತಿಂಗಳು 22 ಸಾವಿರ ರೂಪಾಯಿ ಟೋಲ್ ಕಟ್ಟಕ್ಕೆ ಸಾಧ್ಯ ಇದೆಯಾ ಜನಕ್ಕೆ? ಯಾರಿಗೋಸ್ಕರ ಕಟ್ತಾ ಇದೀವಿ ಈ ಪ್ರಾಜೆಕ್ಟ್? ಎಳಸು ಅದು ಇದು ಅಂತ ಮಾತನಾಡಿದ್ದಾರೆ. ನಾನು ಬಹಳ ಗೌರವದಿಂದ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಆರ್ಮಿಯ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಇಲ್ಲಿರುವಂತ ಎಲ್ಲ ಅಧಿಕಾರಿಗಳು, ದೇಶ ಕಾಯ್ತಾ ಇರುವಂತ ಗಡಿಯಲ್ಲಿ ಹೋರಾಡ್ತಾ ಇರುವಂತವ್ರು ಎಲ್ಲ 22, 23, 24 ವರ್ಷದ ಯುವಕರು. ನೀವು ಯಾರಿಗೆ ಈ ದೇಶದ ಯುವಕರಿಗೆ ಅವಮಾನ ಮಾಡ್ತಾ ಇದ್ದೀರಿ? ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.